ಬೆಂಗಳೂರು ಕರಗ ಖ್ಯಾತಿಯ ದೇವಾಲಯದಲ್ಲಿನೇ ಕಳ್ಳತನ ಆಗಿದೆ. ಆ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಿನ್ನದ ನೆಕ್ಲೆಸ್ ಅನ್ನು ಕಳ್ಳತನ ಮಾಡಿರುವಂಥದ್ದು. ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಚಿನ್ನಾಭರಣ ನಾಪತ್ತೆಯಾಗಿದೆ. ಅಂತಹ ಕರಗ ದೇವಾಲಯ ಏನಿದೆ, ಕರಗ ಖ್ಯಾತಿಯ ದೇವಾಲಯ, ಆ ದೇವಾಲಯದಲ್ಲಿನೇ ಕಳ್ಳತನ ಆಗಿದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಚಿನ್ನಾಭರಣ ನಾಪತ್ತೆ ಆಗಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮರಾಯ ಸ್ವಾಮಿ ದೇವಾಲಯದ ಅಧಿಕಾರಿಗಳಿಗೆ ಕೋಕ್ ಕೊಡಲಾಗಿದೆ. ಯಾಕಂದರೆ ಅವರ ಕೈವಾಡ ಇದೆ ಅಂತ ಹೇಳಿ ಕರ್ತವ್ಯ ಲೋಪವನ್ನು ಎಸಗಿದ ಆರೋಪದ ಮೇಲೆ ಅಧಿಕಾರಿಗಳ ಅಮಾನತಾಗಿದೆ. ದೇವಸ್ಥಾನದ ಮಾಜಿ ಅಧ್ಯಕ್ಷ ಆಗಿರುವಂತಹ ಕೆ ಸತೀಶ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ. ಇದೇ ವಿಚಾರವಾಗಿ ಏನೇನಾಯಿತು ಅಂತ ಹೇಳಿದ್ದಾರೆ. ಹುಂಡಿ ಎಣಿಕೆಗೆ ಬಂದಿದ್ದಂತಹ ಅಧಿಕಾರಿಯಿಂದಲೇ ಕಳ್ಳತನ ಆಗಿದ್ದಂತಹ ಒಂದು ಶಂಕೆ ಇತ್ತು, ಅದು ಸಾಬೀತು ಕೂಡ ಆಗಿದೆ. ಬ್ಯಾಂಕ್ನಲ್ಲಿ ಮೌಲ್ಯಮಾಪನ ಮಾಡುವಂತಹ ನೆಪದಲ್ಲಿ ಇವರು ನೆಕ್ಲೆಸನ್ನು ಕಳ್ಳತನ ಮಾಡಿರ್ತಾರೆ, ಬೇರೆ ಕಡೆ ಸಾಗಿಸಿರ್ತಾರೆ. ಈ ವಿಚಾರ ಗೊತ್ತಾಗುತ್ತೆ ನೋಡಿ. ಸುಮಾರು ಅದು 122 ಗ್ರಾಮ್ ತೂಕದ ಭವ್ಯವಾದಂತಹ ಚಿನ್ನದ ನೆಕ್ಲೆಸ್ ಆಗಿರುತ್ತೆ. ದೇವರ ನೆಕ್ಲೆಸ್ ಅಲ್ವಾ, ತುಂಬ ಬೆಲೆ ಬಾಳ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅದಕ್ಕೆ ತುಂಬ ಪಾವಿತ್ರ್ಯತೆ ಕೂಡ ಇರುತ್ತೆ. ಆದರೆ ಇವರು ಚಿನ್ನ ಸಿಕ್ಕಿದೆ ಅಂತ ಹೇಳಿ ಏನೋ ಒಂದು ಬ್ಯಾಂಕಿಗೆ ತಗೊಂಡೋಗಿ ನಾವೆಲ್ಲ ಚೆಕ್ ಮಾಡಿಸ್ಕೊಂಡ್ಬರ್ತೀವಿ ಅಂತ ಹೇಳಿ ತಗೊಂಡೋಗಿದ್ದಾರೆ. ಈ ವಿಷಯ ಯಾವಾಗ ಬಹಿರಂಗ ಆಗುತ್ತೋ, ಯಾವಾಗ ಎಲ್ಲರಿಗೂ ಕೂಡ ನೆಕ್ಲೆಸ್ ಕಳೆದು ಹೋಗಿದೆ ಅಂತ ಗೊತ್ತಾಗುತ್ತೋ, ಆ ನೆಕ್ಲೆಸ್ ತೂಕವನ್ನು ಕಡಿಮೆ ಮಾಡಿ ಮತ್ತೆ ಎಲ್ಲಿತ್ತು ಅಲ್ಲಿಗೆ ತಂದು ಹಾಕಿದ್ದಾರೆ. ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅಂತ ಹೇಳಿ. ಆದರೆ ಈ ವಿಚಾರ ಗೊತ್ತಾಗಿದೆ, ಅವರ ಅಮಾನತು ಕೂಡ ಆಗಿದೆ. ಅಧಿಕಾರಿಗಳು ಯಾರಾದರೂ ಅವರು. ಇನ್ನು ಅಧಿಕಾರಿಯ ವಿರುದ್ಧ ಮಾಜಿ ಅಧ್ಯಕ್ಷ ಕೆ ಸತೀಶ್ ಏನಿದ್ದಾರೆ, ಅವರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಇವರೇ ಮಾಡಿರುವಂಥದ್ದು. ಆ ಚಿನ್ನದ ನೆಕ್ಲೆಸ್ನ ತೂಕವನ್ನು ಕಡಿಮೆ ಮಾಡಿದ್ದಾರೆ. ಮೊದಲು ಎಷ್ಟಿತ್ತೋ ಅಷ್ಟಿಲ್ಲ, ಇವರು ತಗೊಂಡೋಗಿ ಅದನ್ನು ಕಡಿಮೆ ಮಾಡಿ ಅದೇ ರೀತಿಯಾಗಿ ಮತ್ತೆ ಮಾಡಿಸ್ಕೊಂಡು ಬಂದು ವಾಪಸ್ ಹಾಕಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮುಜರಾಯಿ ಇಲಾಖೆಯಿಂದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಆಗಿದೆ. ಕರ್ತವ್ಯ ಲೋಪವನ್ನು ಎದುರಿಸಿದಂತಹ ದೇವಸ್ಥಾನದ ಕಾರ್ಯನಿರ್ವಾಹಕಾಧಿಕಾರಿಯಾಗಿರುವಂತಹ ಕೆ ನಾಗರಾಜ್ ಅವರ ಅಮಾನತಾಗಿದೆ. ತೆಗೆದು ಬಿಸಾಕಿದ್ದಾರೆ ಕೆಲಸದಿಂದ. ದೇವಸ್ಥಾನದಲ್ಲಿ ದೇವರ ಹಣವನ್ನು, ದೇವರ ನೆಕ್ಲೆಸನ್ನು, ದೇವರ ಚಿನ್ನಾಭರಣಗಳನ್ನು ಕದ್ದಂತಹ ಆರೋಪಿಗಳೇನಿದ್ದಾರೆ, ಅಧಿಕಾರಿಗಳೇನಿದ್ದಾರೆ, ನೀವು ಕೆಲಸ ಮಾಡೋಕ್ಕೆ ಯೋಗ್ಯರಲ್ಲ, ಇಲ್ಲಿ ಕೆಲಸ ಮಾಡೋಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ಮುಜರಾಯಿ ಇಲಾಖೆ ಅಧಿಕಾರಿಗಳು ಇವರನ್ನು ತೆಗೆದುಹಾಕಿದ್ದಾರೆ. ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತಹ ಕೆ ನಾಗರಾಜ್ ಏನಿದ್ದಾರೆ, ಅವರನ್ನು ಅಮಾನತು ಮಾಡಲಾಗಿದೆ. ಕರಗ ಖ್ಯಾತಿಯ ದೇವಸ್ಥಾನ ಇದು. ಬೆಂಗಳೂರು ಕರಗ ಅಂದರೆ ನಾನಾ ಮೂಲೆಗಳಿಂದ ಜನ ಬರ್ತಾರೆ. ಬೆಂಗಳೂರಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ಆಗುತ್ತೆ. ಅಂತಹ ಪ್ರಸಿದ್ಧಿಯನ್ನು ಹೊಂದಿರುವಂತಹ ದೇವಸ್ಥಾನದಲ್ಲಿ ಇವರು ಚಿನ್ನಾಭರಣವನ್ನು ಕಳುವು ಮಾಡ್ತಾರಂದರೆ ಇದು ಕೂಡ ದೊಡ್ಡ ವಿಚಾರನೇ. ಇದನ್ನು ಗಂಭೀರವಾಗಿ ತೆಗೆದುಕೊಂಡು ದೂರು ಕೂಡ ಕೊಟ್ಟಿದ್ದರು ಮಾಜಿ ಅಧ್ಯಕ್ಷರೇನಿದ್ದಾರೆ ಆ ದೇವಸ್ಥಾನದವರು, ಕೆ ಸತೀಶ್ ಅವರು ಆರೋಪವನ್ನು ಮಾಡಿದರು. ಇದೇ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ಮಾತನಾಡಿದರೆ ಈಗ ಯಾರು ಆ ಅಧಿಕಾರಿ ಇದ್ದರು, ಕಾರ್ಯನಿರ್ವಾಹಕಾಧಿಕಾರಿ ದೇವಸ್ಥಾನದವರು ಕೆ ನಾಗರಾಜ್, ಅವರನ್ನು ತೆಗೆದುಹಾಕಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.